ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಮತ್ತಿಗೂಡು ಕ್ಯಾಂಪಲ್ಲಿದ್ದೀನಿ. ಮತ್ತಿಗೂಡು ಕ್ಯಾಂಪಲ್ಲಿ ಯಾವ ವಾಹನ ಇದೆ ನೋಡ್ಕೊಂಡು ಬರೋಣ. ನನ್ನ ಎದುರುಗಡೆ ಶ್ರೀಕಂಠ ಇದೆ, ಹಾಗೆ ಚಾಮುಂಡೇಶ್ವರಿ, ಹಾಗೆ ಭುವನೇಶ್ವರಿ ಪಕ್ಕ ಬಿ, ಆಚೆ ಕಡೆ ಅಶೋಕ, ಭೀಮಾ, ನಮ್ಮ ಪಾರ್ಥ, ಸೋಮಶೇಖರ ಇದ್ದಾರೆ. ಬಾಸ್ ಇವಾಗ ತಾನೇ ಬಂದು ನೀರೆಲ್ಲ ಕುಡಿದು ಮೇಲೆ ಕಟ್ಟಲಿಕ್ಕೆ ತಗೊಂಡೋದ್ರು. ಸುತ್ತಮುತ್ತ ಎಲ್ಲ ಒಣಗೋಗಿದೆ. ಮೇವು ಈಗೆಲ್ಲ ತುಂಬ ಕಷ್ಟ. ಆನೆಗಳಿಗೆ ಮರದಲ್ಲಿ ಸೊಪ್ಪು ಸಹ ಉದುರುವ ಸಮಯ ಉದುರಿದೆ. ಇನ್ನೂ ಚಿಗುರು ಬಂದು ಹೊಸ ಸೊಪ್ಪು ಆಗುವವರೆಗೆ ಇನ್ನೂ 1 ತಿಂಗಳುಗಳ ಕಾಲ ಬೇಕು. ಹಾಗೆ ಎಲ್ಲ ಮಾವುತ ಕಾವಡಿಗಳಿದ್ದಾರೆ ನೋಡ್ಬೋದು. ಕ್ಯಾಪ್ಟನ್ ಅಶೋಕ, ಅವನ್ನ ಕ್ಯಾಪ್ಟನ್ ಅಂತ ಹೇಳ್ತೀವಿ. ಮರ ಕೆಲಸ ಎಲ್ಲ ಭಾರಿ ಅಚ್ಚುಕಟ್ಟಾಗಿ ಮಾಡೋದ್ರಿಂದ. ಹಾಗೆ ನಮ್ಮ ಜೂನಿಯರ್ ಕ್ಯಾಪ್ಟನ್ ಭೀಮಾ ಇದ್ದಾನೆ. ಭೀಮಾ ಮೊನ್ನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಬಂದಿದ್ದಾನೆ. ಭೀಮಾ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಿದ್ದಾನೆ. ಭೀಮನಿಗೆ ಯಾವ ಬ್ಯಾಚ್ ಅಂತಿಲ್ಲ, ಎಲ್ಲ ಆನೆಗಳ ಜೊತೆಲೂ ಭೀಮಾ ಕಾರ್ಯಾಚರಣೆಗೆ ಹೋಗ್ತಾನೆ. ತುಂಬ ಖುಷಿಯ ವಿಚಾರ. ಭವಿಷ್ಯದಲ್ಲಿ ಮುಂದೆ ಕ್ಯಾಪ್ಟನ್ ಭೀಮಾ ಒಂದು ದೊಡ್ಡ ಕುಮ್ಕಿ ಆನೆ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ವಯಸ್ಸಿನ ಈಗ 25. 1999ರಲ್ಲಿ ಕ್ಯಾಪ್ಚರ್ ಮಾಡಿದಂಥ ಭೀಮಾ. ಸುತ್ತ ಎಲ್ಲ ಒಣಗೋಗಿದೆ. ಬೇಸಿಲಿನ ಕಾಲ ಆಗಿದ್ದರಿಂದ ಎಲ್ಲ ಜಾಗನೂ ಒಣಗೋಗಿದೆ. ಮೇವಿನ ಕೊರತೆ ಇದೆ. ಆದರೂ ಕಷ್ಟಪಟ್ಟು ಮಾವುತ ಕಾವಡಿಗಳು, ಅಧಿಕಾರಿಗಳು ಎಲ್ಲ ಸೊಪ್ಪನ್ನು ಒದಗಿಸ್ತಾ ಇದ್ದಾರೆ. ಅದೇ ಖುಷಿಯ ವಿಚಾರ. ನಮ್ಮ ಪಾರ್ಥ ಅರ್ಜುನನ ಸಾವಿನ ನಂತರ ಅಭಿಮನ್ಯು ಕ್ಯಾಪ್ಚರ್ ಮಾಡಿದ್ದು ಮೊದಲನೇ ಈ ಪಾರ್ಥ ಈಗ ಸಾರ್ವಜನಿಕರ ದರ್ಶನಕ್ಕೆ ಲಭ್ಯ ಇದೆ. ಭೀಮಾ ಭೀಮನ ದಂತ ಈಗ ಆಲ್ರೆಡಿ ಚೂಪಾಗ್ತಾ ಬರ್ತಿದ್ದಾವೆ. ಹಾಗೆ ಪಾರ್ಥನು ಒಂದು ಮಟ್ಟಿಗೆ ಅಶೋಕನ ಹೈಟಲ್ಲಿರುವಂಥ ಆನೆ. ಇದು ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ಬೆಳಿಬೋದಷ್ಟೇ. ನೋಡ್ಲಿಕ್ಕೆ ಲಕ್ಷಣ ಇದೆ. ಏಕಲವ್ಯ ದಂತದಾಗೆ ಹೋಲಿಕೆ ಇದೆ. ಹೀಗೆ ನಮ್ಮ ಟ್ರೂಪ್ಗಳು ಕೂತವ್ರೆ.
ನಮ್ಮ ಹುಡುಗರೆಲ್ಲ ಅವತ್ತ ಕಾವಟಿ ಹುಡುಗರೆಲ್ಲ ಇಲ್ಲಿ ಕೂತಿದ್ದಾರೆ. ಬಿಸಿಲು ಇರೋ ಕಾರಣ ಎಲ್ಲ ನೆರಳಲ್ಲಿ ಕೂತಿದ್ದಾರೆ. ಈ ಈ ಸಚಿನು ಮತ್ತು ಆದಿ ಇಬ್ಬರಾಳು ಈಗ ಮುಂದಿನ ಭವಿಷ್ಯದ ಕಾವಡಿಗಳಾಗಿ ದೊಡ್ಡ ನಮಗೆಲ್ಲ ವಯಸ್ಸಾಗುವಂಥ ಸಮಯದಲ್ಲಿ ಇವರೆಲ್ಲ ಒಳ್ಳೆ ಮಾವುತರಾಗಿರ್ತಾರೆ. ಸಚಿನ್ ಆದಿ ಇವರೆಲ್ಲ ನಮ್ಮ ಭವಿಷ್ಯದ ಮಾವುತರುಗಳು. ಹಾಗೆ ಇವರು ನೋಡಿ, ನಮ್ಮ ರಾಧಾಕೃಷ್ಣ ಅಷ್ಟು ದೊಡ್ಡ ಆನೆ ಇಟ್ಕೊಂಡು ಚಿಕ್ಕ ಮಕ್ಕಳೊಟ್ಟಿಗೆ ಕೂತಿದ್ದಾರೆ. ಏನು ಕತೆ ಅಂತ ಗೊತ್ತಿಲ್ಲ. ರಾಧಾಕೃಷ್ಣ ನೋಡಿ, ನಮ್ಮ ರಾಧಾ ಚಿಕ್ಕ ಮಕ್ಕಳೊಟ್ಟಿಗೆ ಕೂತ್ಕೊಂಡಿದ್ದಾರೆ. ಏನು ಸಂಗತಿ ಅಂತ ಗೊತ್ತಿಲ್ಲ. ನಮ್ಮ ಗಣೇಶ್ ಅವರು. ಗಣೇಶ್ ಈ ಕಡೆ ನೋಡಿ, ನಮ್ಮ ಪಾರ್ಥಂದು ಮಾವುತರು. ಹಾಗೆ ನಮ್ಮ ಓಂಕಾರ ಅವರು ಶ್ರೀಕಂಠನ ಮಾವುತರು. ಹಾಗೆ ನಮ್ಮ ಪಕ್ಕದಲ್ಲಿರೋದು ಸೋಮಶೇಖರ. ಈ ಸೋಮಶೇಖರನ ಎಸ್ಲೂರಲ್ಲಿ ಕಾರ್ಯಾಚರಣೆ ಮಾಡಿ ಹಿಡ್ದಂತಾನೆ. ಈತನಿಗೆ ಒಂದೇ ದಂತ, ದೈತ್ಯವಾದ ದಂತ ಇದೆ. ಆದರೆ ಒಂದು ಕಣ್ಣಿನ ದೃಷ್ಟಿ ಒಂದು ಸ್ವಲ್ಪ ಮಂದ ಇದೆ. ತುಂಬ ಒಳ್ಳೆಯ ಆನೆ. ಹಾಗೆ ನೋಡಿ, ನಮ್ಮ ಬಾಸ್ ಹೋಗ್ತಾಯಿದ್ದಾರೆ. ನಮ್ಮ ಬಾಸ್ ನೀರೆಲ್ಲ ಕುಡಿದು ಈಗ ರೇಷನ್ ಎಲ್ಲ ತಿಂದು ಹೋಗ್ತಿದ್ದಾರೆ. ನಮ್ಮ ಅಭಿಮನ್ಯು. ಹಾಗೆ ನಮ್ಮ ಮರಿಯವರು ನೋಡ್ಕೊಳ್ಳುತ್ತಿರುವಂಥ ಆನೆ ಸೋಮಶೇಖರ. ಮರಿಯವರೇ ನಮಸ್ಕಾರ. ತುಂಬ ಖುಷಿಯ ವಿಚಾರ. ದೃಷ್ಟಿಲಿದ್ದವರು ಭಾರಿ ಅಚ್ಚುಕಟ್ಟಾಗಿ ಈ ಆನೆಯನ್ನು ಮರಿಯವರು ನೋಡ್ಕೊತಾ ಇದ್ದಾರೆ. ಅವರಿಗೊಂದು ಧನ್ಯವಾದ ಹೇಳಬೇಕು. ಫ್ರೆಂಡ್ಸ್, ಇದೇ ನಮ್ಮ ಖ್ಯಾತ ಮತ್ತೆಗೂಡಲ್ಲಿ ಕ್ಯಾಂಪಿನಲ್ಲಿರುವಂಥ ಖ್ಯಾತ. ಅದನ್ನು ವಯಸ್ಸಿನ 20 ವರ್ಷ ಚಿಕ್ಕ ಆನೆ. ಇದಕ್ಕೆ ಗುಡಿಯಲ್ಲಿ ಸಾಕಿದ ಆನೆಯ ಮರಿ ಖ್ಯಾತ ಅಂತೇಳಿ. ಈ ಖ್ಯಾತನ ನನಗೂ ಸಿಕ್ಕಿರೋದು ಇದೆ ಮೊದಲ ಬಾರಿ. ಯಾಕಂದರೆ ಸ್ವಲ್ಪ ಅಗ್ರೆಸಿವ್ ಎಲಿಫೆಂಟ್. ಈ ಕ್ಯಾಂಪಲ್ಲಿ ಇರುವ ಎಲಿಫೆಂಟಲ್ಲಿ ಅಗ್ರೆಸಿವ್ ಎಲಿಫೆಂಟ್ ತುಂಬ ಭಯ. ಇದನ್ನು ನೋಡಿದರೆ ಎಲ್ಲರಿಗೂ ಅಪರೂಪಕ್ಕೆ ಕ್ಯಾಂಪಿಗೆ ಬಂದು ಇದು ಮಾಡ್ತಾರೆ. ನೀರೆಲ್ಲ ಕುಡಿದು ಹೋದ್ಮೇಲೆ ಹಾಗೆ ನೋಡಿ ಫ್ರೆಂಡ್ಸ್, ಇದು ರವಿ. ಈಗ ತಾನೇ ಮದ ಕಡಿಮೆಯಾಗಿ ಈಗ ಅದನ್ನು ರೇಷನ್ ಕೊಡಲಿಕ್ಕೆ ಕರ್ಕೊಬರ್ತಾಯಿದ್ದಾರೆ. ಇದೇ ನಮ್ಮ ರವಿ ಆನೆ. ರವಿ ತುಂಬ ಹಳೆಯ ಆನೆ. ಟಿಂಬರ್ ಕೆಲಸ ಮಾಡ್ತಿದ್ದಂಥ ಆನೆ. ಈಗ ಮದದಲ್ಲಿ ಇದೆ. ರವಿ ಮತ್ತು ಖ್ಯಾತ. ದೈತ್ಯದಂತನ ಹೊಂದಿರುವಂಥ ಖ್ಯಾತ. ಮದದಲ್ಲಿದೆ ನಮ್ಮ ರವಿ. ಓಕೆ ಫ್ರೆಂಡ್ಸ್, ವಿಡಿಯೋ ಖುಷಿ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.
ಮತ್ತು ಅಭಿನೂ ಒಂಚೂರು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ನಮ್ಮ ಕ್ಯಾಂಪಲ್ಲಿ ಇರುವಂಥ ಅತ್ಯಂತ ದೈತ್ಯ ಆನೆ ನಮ್ಮ ಝೂ ಅಭಿಮನ್ಯು. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನಮ್ಮ ಸಾರಥಿ ಏನು ದುಬಾರಲ್ಲಿದೆ ಅದನ್ನು ಮೀರಿಸುವಂಥ ಆತನಿಗಿಂತ ಒಂದು 6 ವರ್ಷ ಚಿಕ್ಕವನಿತ. ಈತನ ತಂದೆ ಹೆಸರು ಬಂದು ರಾಮ ಅಂತೇಳಿ ಮೈಸೂರು ಝೂ ಅಲ್ಲಿ ಇದ್ದಂಥದ್ದು. ಆಲ್ಮೋಸ್ಟ್ ಇದು ಒಳ್ಳೆಯ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಕುಮ್ಕಿ ಆನೆ ಆಗುತ್ತೆ. ಇದು ಕಾರ್ಯಾಚರಣೆ ಪ್ರಾರಂಭ ಮಾಡಿದೆ. ಅಭಿ ಆಲ್ಮೋಸ್ಟ್ ಈಗ 10.2 ಹೈಟ್ ಇದೆ. ತುಂಬ ದೈತ್ಯವಾದಂಥ ಆನೆ. ಇದರ ಮಾವುತರ ಹೆಸರು ಬಂದು ಮೋಟಪ್ಪ, ಮತ್ತೊಬ್ಬ ಮಾವುತರ ಹೆಸರು ದಿನು. ಹಾಗೆ ನಮ್ಮ ಮಾವುತರ ಎಲ್ಲ ಕೂತ್ಕೊಂಡಿದ್ದಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇನ್ನೇನಿಲ್ಲ, ಸ್ವಲ್ಪ ಜ್ವರ ಆಗಿದೆ. ಆದರೂ ಎಲ್ಲ ಕೇಳ್ತಿರೋ ಕ್ಯಾಂಪದ್ದು ವೀಡಿಯೋ ಮಾಡಲಿಕ್ಕೆ ಹೇಳಿದ್ರು, ಅದಕ್ಕಾಗಿ ಬಂದೆ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.